ಲೇ ಕಳ ಕಳ ಯಾವನು ಅವನು? ಲೇ ಕಳ ಅಲ್ಲೆಲ್ಲ ಹುಡುಕ್ತಿಯೋ? ಇಲ್ಲಿ ಬರ್ತಾ ಇದೀನಿ ನೋಡು. ಬಂದಲ್ಲಪ್ಪ ಕುಳ್ಳ, ಎಲ್ಲಿಗಪ್ಪ ಹೋಗ್ಲಿ ನಾನು? ಯಾರು ನೋಡಿ ಕಳ್ಳ ಅಂತೀಯಲ್ಲ ಕುಳ್ಳ? ಎಷ್ಟ್ ದಿವ್ಸ ಆಗಿತ್ತಲ್ಲೋ ನಿನ್ನಂಥವನ್ ನೋಡಿ ಕಳ್ಳ. ಬಂದ್ಬಿಟ್ಯಾ ನನ್ನ ಮಗನೇ? ಇಷ್ಟು ದಿನ ನೆಮ್ಮದಿಯಿಂದ ಐತೆ. ಎಲ್ಲಿದೆಯೋ ನಿನಗೆ ನೆಮ್ಮದಿ? ಈ ಕುಳ್ಳ ಬಂದ್ಮೇಲೇನೆ ಕಳ್ಳಂಗೆ ಯಾವಾಗ್ಲೂ ನೆಮ್ಮದಿ. ನಡಿ ಸ್ಟೇಷನ್ಗೆ. ನೋಡ್ದ್ಯಾ ಬಂದ ತಕ್ಷಣ ಸ್ಟೇಷನ್ ಅಂತಿದ್ಯಾ? ಯಾವ ಸ್ಟೇಷನ್ಗೆ? ಟಿವಿ ಸ್ಟೇಷನ್ಗ, ರೈಲ್ವೆ ಸ್ಟೇಷನ್ಗ? ಪೊಲೀಸ್ ಸ್ಟೇಷನ್ಗೆ. ತೇರಿಕೆ ಪೊಲೀಸ್ ನೋಡು, ನನಗೆ ಟೈಮ್ ಇಲ್ಲ. ಇದು ರೈಲ್ವೆ ಸ್ಟೇಷನ್, ಅದು ಟಿವಿ ಸ್ಟೇಷನ್. ಅಕ್ಕಡೆ చూడు ಪೊಲೀಸ್ ಸ್ಟೇಷನ್. ಏನ್ చూసేది? ಪೊಲೀಸ್ ಸ್ಟೇಷನ್ ಇಲ್ಲ. ಲೇ ಕಳ, ಈ ಕುಳ್ಳು ಬೇಲ್ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ನಿನ್ನ ಬಿಡಲ್ಲ ಕಣಲು. ಯಾವನು ಇವನು? ನಿಂತ್ಕೊಳ್ಳ. ಯಾಕೆ ನನ್ನ ಹಿಂದೆನೆ ಬರ್ತಾ ಇದೆಯಾ ನೀನು? ಆ ಇಂಗ್ಲಿಷ್ ನೋಡ್ತಾ ಪ್ಯಾಂಟ್ ಕದ್ದಿರೋದನ್ನ ನನ್ನ ಕಣ್ಣಾರ ನೋಡಿದೀನಿ. ನೋಡ್ಬಿಟ್ಯಾ? ನಿನ್ನ ಮನೆ ಹಾಳ್ಕೊಂಡು ನೋಡ್ಬಿಡ್ತಾ? ಒಳ್ಳೇದೇ ಆಯ್ತು ಬಿಡು. ಮಾಡಿದ್ದೆ ಒಂದು ಕಿತ್ತೋದ್ ಕಳ್ತಾನ. ಅವನ ಹತ್ರ ಬಟ್ಟೆ ಹೊಡಿಯೋದ್ರ ಬದಲು ನಿನ್ನಂತ ಅವನ ಹತ್ರ ಪಿಕ್ ಪ್ಯಾಕೆಟ್ ಮಾಡಿದಿದ್ರೆ ಪುಡಿಗಾಸಾದ್ರೂ ಸಿಕ್ಕಿರೋದು. ಇದ್ರಲ್ಲಿ ಟಿಂಗ್ ಏನೂ ಇಲ್ಲ. ಇದನ್ನ ಮಾರ್ಬಿಟ್ಟು ಅರ್ಧ ದುಡ್ಡ ನಾನು ಎಲ್ಲಿದ್ರು ತಗೊಂಬಂದ್ ಕೊಡು. ತಗೋ. ಅಯ್ಯಪ್ಪ. ಅಯ್ಯಪ್ಪ ಯಾಕಯ್ಯ? ಕಳ್ತನ ಮಾಡಿದ್ ನಾನು, ನೋವಾಗ್ತಿರೋದು ನನಗೆ. ನಿನ್ಗೆಂತದ್ದಯ್ಯ ನೋವು? ಇನ್ನೇನು ನನಗಾಗದೆ ನೋವು ನಿನಗೆ ಆಗುತ್ತೆ. ಪ್ಯಾಂಟ್ ಕದ್ದಿರೋ ಕೇಳಿ ನೀನು. ಆದ್ರೆ ಅವ್ನು ನನ್ ಕೆನ್ನೆ ಕೊಟ್ಟ ನೋಡು, ಅದನ್ನ ನೆನೆಸ್ಕೊಂಡ್ರೆ ಇನ್ನು ನನ್ನ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ನಿನ್ನ ಪುಣ್ಯ ಕಪಾಳ ಕೊಡ್ದು ಹಲ್ಲುರಿಸೇ ಬಿಟ್ಟಿದ್ದಾನೆ. ನಾನೇನಾರು ಆಗಿದ್ರೆ ನನ್ನ ಮಗನೇ ಮೂಗಿನ ಜೊತೆ ಮುಖ ಶೇಪು ಚೇಂಜ್ ಮಾಡ್ಬಿಡ್ತಿದ್ದೆ. ಬುಲ್ಡಾಗ್ ನನ್ನ ಮಗನೇ. ಹೋಗಯ್ಯ. ಇಲ್ಲಿದೀಯಾ? ಯಾಕೆ ಒಳ್ಳೆ ಪೊಲೀಸ್ ನಾಯ್ತರ ನನ್ನ ಹಿಂದೆನೆ ಬಿದ್ದಿದ್ಯಾ? ಮತ್ತಿನ್ನೇನು, ಹಳೆ ಬಟ್ಟೆ ತೆಗೆದು ನನ್ನ ಕೈ ಕೊಟ್ಬಿಟ್ಟು ನೀನು ಮರದ ಮೇಲೆ ನಿಂತ್ಕೊಂಡು ಯಾವ್ದಾದ್ರು ಬ್ರಿಡ್ಜ್ ನೋಡ್ತಾ ಇದೀಯಾ? ಇಲ್ಲ ಇನ್ಯಾವ್ದಾದ್ರು ಇಂಗ್ಲಿಷ್ ನವನ ಹತ್ರ ಹಳೆ ಪ್ಯಾಂಟ್ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಚೀ ಚಿ 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 ಚಿ. ಹಳೆ ಬಟ್ಟೆ ಖಾಲಿ ಶೀಸದ್ ಕೈಯಾಲಿ ನಮಗಿಲ್ಲ. ಮತ್ತಿನ್ನೇನು, ಅಣ್ಣ ಅವ್ರಿಗೆ ಲಕ್ಷ ಲಕ್ಷ ನೋಟ್ ಬೇಕೇನೋ? ಆ ದುರಾಸೆನೂ ನಮಗಿಲ್ಲ. ನಿನ್ನ ಹತ್ರ 15,000 ರೂಪಾಯಿ ಇದ್ರೆ ಹೇಳು. 15,000 ರೂಪಾಯಿ ಇದ್ರೆ ಏನು ಮಾಡ್ತೀಯಾ? ಏನ್ ಮಾಡ್ತೀನ? ನಿನ್ನ ಮುಖಕ್ಕೆ ಎತ್ತು ಬಾರಿಸಿ ನಿನ್ ಎದೆ ಮೇಲೆ ನಿಂತ್ಕೊಂಡು ಹೆಗಡ್ತವನ್ ಕೊಟ್ಟೆನ ಧಾ, ಬಿಸಿಬೇಳೆ ಹುಳಿನ ಧಾ ಧಾ ಅಂತ ಡ್ಯಾನ್ಸ್ ಮಾಡಿ 15,000 ರೂಪಾಯಿನ ಕಿತ್ಕೊಂಡು ಹೋಗ್ತೀನಿ. 15,000 ರೂಪಾಯಿ ಕೊಟ್ರೆ ಹೆಗ್ಗಡದೇವನ್ ಕೊಡೆಯನ ಧಾ, ಬಿಸಿಬೇಳೆ ಹುಳಿಯನ ದಾ ಧಾ. ಏನಣ್ಣ 15,000 ರೂಪಾಯಿ ಕೊಟ್ರೆ ಬಾರ್ಸೋದು ಕುಣಿಯೋದು ಎಲ್ಲ ಮಾಡ್ತೀಯಾ? ಮಾಡ್ತೀನಣ್ಣ. ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಅರ್ಜೆಂಟ್ ಆಗಿ ನನ್ಗೆ ಟಿಂಗ್ ಬೇಕು. ಅಂದ್ರೆ ಹಣಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಆಯ್ತು. ಹಣ ಕೊಟ್ರೆ ಏನ್ ಬೇಕಾದ್ರೂ ಓಕೆ, ಆದ್ರೆ ಕೊಲೆ ಮಾನಭಂಗ ಬಿಟ್ಟು. ಅಯ್ಯಯ್ಯೋ, ಅಂತ ದೊಡ್ಡ ಕೆಲಸ ಹೇಳೋಷ್ಟು ಧೈರ್ಯ ನನಗಿಲ್ಲಪ್ಪ. ನಂದೇನಿಲ್ಲ, ಒಂದ್ ನಾಟಕದಲ್ಲಿ ನೀನು ಪಾರ್ಟ್ ಮಾಡ್ಬೇಕಷ್ಟೇ. ನಾಟಕನ? ಯೋ, ನಾಟಕ ಗಿಟ್ಕ ಆಡೋ ಅಭ್ಯಾಸ ನನಗಿಲ್ಲ ಕಣಯ್ಯ. ಅಯ್ಯೋ, ನೀನ್ ತಿಳ್ಕೊಂಡಿರೋ ಹಾಗೆ ಸ್ಟೇಜ್ ನಾಟಕ ಅಲ್ಲಪ್ಪ. ಒಂದು ಹುಡುಗಿಗೆ ಗಂಡನಾಗಿ ನೀನು ಒಂದ್ 15 ದಿವಸ ನಡೆಸಬೇಕು. ನೀನು ಕೇಳಿರೋ ಟಿಂಗ್ ನ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ದಿನಕ್ಕೆ, ಒಂದು ದಿನಕ್ಕೆ 1,000 ರೂಪಾಯಿ. ಅಲ್ಲಿಗೆ 15,000 ರೂಪಾಯಿ ಆಯ್ತು. ದಿನಕ್ಕೆ 1,000 ರೂಪಾಯಿ ಕೊಡೋ ಮುಖಾನ ಇದು? ಯೋ ಬಾರೆ ಇಲ್ಲಿ. ಅರೆ ಬಾರೆ ಇಲ್ಲಿ. ಸುಮ್ನೆ ಕೇಳ್ತೀನಿ, ರೀಸೆಂಟ್ ಆಗಿ ಯಾವ್ದಾದ್ರು ಹುಚ್ಚನಾಯಿ ಕಡ್ದಿತ್ತ ನಿನ್ಗೆ? ಯೋ 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 ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಹುಚ್ಚಾಲ ಕಣೆಯ. ನಾನೊಬ್ಬ ಜೆಂಟಲ್ಮನ್, ಲಾಯರ್. ನೋಡು, ನಿನಗೆ ಹಣದ ಅವಶ್ಯಕತೆ ಇದೆ, ನನಗೆ ನೀನು ನಾಟಕದಲ್ಲಿ ಪಾರ್ಟ್ ಮಾಡೋ ಅವಶ್ಯಕತೆ ಇದೆ. ಯೋಚನೆ ಮಾಡು. ಲಾಯರ್ ಅಂತೀಯ, ಅದೇ ನಂಬಕ್ ಆಗ್ತಿಲ್ಲ. ಓ ಪುಟ್ಲಾಯ್ರಿ, ಏನಾದ್ರು ಫಿಟ್ಟಿಂಗ್ ಗಿಟ್ಟಿಂಗ್ ಇಟ್ಟು ಲಿಟಿಗೇಷನ್ ಸಿಕ್ಕಾಕ್ಸೋ ಐಡಿಯಾನ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅಣ್ಣ, ಏನಣ್ಣ? ನನ್ನ ರೆಸ್ಪೆಕ್ಟ್ ಆಗಿ ನೋಡ್ಕೋಬೇಕಣ್ಣ. ಫುಲ್ ರೆಸ್ಪೆಕ್ಟ್ ಆಗಿ ನೋಡ್ಕೋತೀನಣ್ಣ. ನನ್ನ ಮುದ್ದಿನಿಂದ ನೋಡ್ಕೋಬೇಕಣ್ಣ. ನೋಡ್ಕೋತೀನಣ್ಣ. ಅವತ್ತಿನ ಟಿಂಗ್ ಅವತ್ತವತ್ತೆ ಕೊಟ್ಬಿಡ್ಬೇಕಣ್ಣ. ಅವತ್ತವತ್ತಿನ ಟಿಂಗ್ ಅವತ್ತವತ್ತೆ ಕೊಟ್ಬಿಡ್ತೀನಣ್ಣ. ಕೂತ್ಕೋಣ, ನಿಂತ್ಕೋಣ. ವೆರಿ ಗುಡ್.